ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 49ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ಕೃತವರ್ಮನು, ಕೃಪನು, ಅಶ್ವತ್ಥಾಮನು, ಕರ್ಣನು, ಉಲೂಕನು, ಶಕುನಿ, ಸಹೋದರರೊಡಗೂಡಿದ ದುರ್ಯೋಧನನು ಈ ಮುಂತಾದವರೆಲ್ಲರೂ ಅರ್ಜುನನ ಭಯದಿಂದ ಪೀಡಿತರಾಗಿ ಸಮುದ್ರದಲ್ಲಿ ಒಡೆದು ಹೋದ ಹಡಗಿನಂತೆ ಆಪತ್ತಿಗೆ ಸಿಕ್ಕಿದ ತಮ್ಮ ಸೈನ್ಯವನ್ನು ಕಂಡು ವೇಗದಿಂದ ಬಂದು ತಡೆದು ನಿಲ್ಲಿಸಿದರು. ಭೀರುಗಳಿಗೆ ಭಯವನ್ನು, ಶೂರರಿಗೆ ಉತ್ಸಾಹವನ್ನು ವೃದ್ಧಿ ಮಾಡುವ ಆ ಯುದ್ಧವು ಒಂದು ಮುಹೂರ್ತ ಕಾಲದವರೆಗೆ ಅಪಾರವಾಗಿ ನಡೆಯಿತು. ಆ ಯುದ್ಧದಲ್ಲಿ ಕೃಪನಿಂದ ಪ್ರಯೋಗಿಸಲ್ಪಡುವ ಬಾಣ ವರ್ಷಗಳು ಪತಂಗದ ಸಮೂಹಗಳಂತೆ ಸೃಂಜಯರನ್ನು ಕವಿದವು. ಕೋಪಾವಿಷ್ಟನಾದ ಶಿಖಂಡಿಯು ವೇಗದಿಂದ ಕೃಪನನ್ನು ಎದುರಿಸಿ ಹೊರಟು ಅವನ ಮೇಲೆ ಎಲ್ಲಾ ಕಡೆಗಳಿಂದ ಬಾಣ ವರ್ಷಗಳನ್ನು ಸುರಿಸಿದನು. ಮಹಾಸ್ತ್ರವಿದನಾದ ಕೃಪನು ಆ ಬಾಣ ವರ್ಷಗಳನ್ನೆಲ್ಲ ತಡೆದು 10 ಬಾಣಗಳಿಂದ ಶಿಖಂಡಿಯನ್ನು ಹೊಡೆದನು. ಶಿಖಂಡಿಯು ಕ್ರೋಧದಿಂದ ದಿವ್ಯಾಸ್ತ್ರಗಳನ್ನು ಹೂಡಿ ಕೃಪನನ್ನು ಹೊಡೆಯಲು ಅದರಿಂದ ನೊಂದ ಕೃಪನು ಅತಿ ತೀಕ್ಷ್ಣವಾದ ಆಯುಧಗಳಿಂದ ಶಿಖಂಡಿಯ ಕುದುರೆಗಳನ್ನು, ಸಾರಥಿಯನ್ನು ಕೊಂದು ರಥವನ್ನು ಮುರಿದನು. ಒಡನೆಯೇ ಶಿಖಂಡಿಯು ರಥದಿಂದ ಕೆಳಕ್ಕೆ ಧುಮುಕಿ ಖಡ್ಗ ಕೇಟಕಗಳನ್ನು ಕೈಯಲ್ಲಿ ಹಿಡಿದು ವೇಗದಿಂದ ಕೃಪನನ್ನು ಎದುರಿಸಿ ಹೊರಟನು. ಕೃಪನು ತನ್ನ ಬಾಣಗಳಿಂದ ಪರಮಾಶ್ಚರ್ಯಕರವಾದ ರೀತಿಯಲ್ಲಿ ಆ ಶಿಖಂಡಿಯನ್ನು ತಡೆದನು. ಅದರಿಂದ ಶಿಖಂಡಿಯು ಕಂಬದಂತೆ ಸ್ತಬ್ಧನಾಗಿ ನಿಂತುದನ್ನು ನೋಡಿ ನಮಗೆಲ್ಲ ಆಶ್ಚರ್ಯವಾಯಿತು. ಆಗ ಮಹಾರಥನಾದ ಧೃಷ್ಟದ್ಯುಮ್ನನು ಶಿಖಂಡಿಯ ಸ್ಥಿತಿಯನ್ನು ಕಂಡು ವೇಗದಿಂದ ಕೃಪನನ್ನು ಎದುರಿಸಿದನು. ಹೀಗೆ ಕೃಪನನ್ನು ಎದುರಿಸಲು ಹೋಗುತ್ತಿದ್ದ ಧೃಷ್ಟದ್ಯುಮ್ನನನ್ನು ಕೃತವರ್ಮನು ಎದುರಿಸಿದನು. ಇದೇ ಸಮಯದಲ್ಲಿ ಯುಧಿಷ್ಠಿರನು ತನ್ನ ಪುತ್ರರೊಡನೆಯೂ ಸೈನ್ಯಗಳೊಡನೆಯೂ ಕೃಪನ ರಥವನ್ನು ಎದುರಿಸಿ ಬರುತ್ತಿರುವುದನ್ನು ಕಂಡು ಅವನನ್ನು ಅಶ್ವತ್ಥಾಮನು ತಡೆದನು. ಅದೇ ಕಡೆಗೆ ವೇಗದಿಂದ ಬರುತ್ತಿರುವ ಮಹಾರಥರಾದ ನಕುಲ ಸಹದೇವರನ್ನು ನಿನ್ನ ಮಗನು ಬಾಣವರ್ಷಗಳಿಂದ ತಡೆದನು. ಸೂರ್ಯಪುತ್ರನಾದ ಕರ್ಣನು ಭೀಮಸೇನನನ್ನು, ಪರುಷರನ್ನು, ಸೃಂಜಯರನ್ನು, ಕೇಕಯರನ್ನು ಎದುರಿಸಿದನು. ಆಗ ಕೃಪನು ಬೀಭತ್ಸುವಿನ ಸಮೀಪದಲ್ಲಿದ್ದ ಶಿಖಂಡಿಯ ಮೇಲೆ ಬಾಣಗಳನ್ನು ಪ್ರಯೋಗಿಸಲು ನಾನಾ ಕಡೆಗಳಿಂದ ಬರುತ್ತಿದ್ದ ಆ ಬಾಣಗಳನ್ನೆಲ್ಲ ಶಿಖಂಡಿಯು ತನ್ನ ಕತ್ತಿಯನ್ನು ಬೀಸಿ ಕತ್ತರಿಸಿದನು. ಆಗ ಕೃಪನು ಶತಚಂದ್ರ ಚಿಹ್ನೆಗಳುಳ್ಳ ಶಿಖಂಡಿಯ ಕೈಯಲ್ಲಿದ್ದ ಗುರಾಣಿಯನ್ನು ಭೇದಿಸಿದನು. ಇದನ್ನು ಕಂಡು ಜನರೆಲ್ಲರೂ ದೊಡ್ಡ ಕೋಲಾಹಲವನ್ನು ಮಾಡಿದರು. ಕೇಟಕವು ಮುರಿದ ಮೇಲೆ ಶಿಖಂಡಿಯು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕೃಪನ ಸಮೀಪಕ್ಕೆ ವೇಗದಿಂದ ಹೋದನು. ಕೃಪನು ವೇಗದಿಂದ ಬರುವ ಆ ಶಿಖಂಡಿಯನ್ನು ಬಾಣ ಸಮೂಹಗಳಿಂದ ನೋಯಿಸಿದನು. ಇದನ್ನು ಕಂಡು ಮಹಾಬಲಿಷ್ಠನು ಚಿತ್ರಕೇತು ಕುಮಾರನು ಆದ ಸುಕೇತುವೆಂಬುವನು ಕೃಪನ ಬಾಣಗಳಿಂದ ಅಪಾಯಕ್ಕೆ ಗುರಿಯಾದ ಶಿಖಂಡಿಯ ಕಡೆಗೆ ಹೊರಟನು ಮತ್ತು ಅನೇಕ ಬಾಣಗಳನ್ನು ಕೃಪನ ಮೇಲೆ ಪ್ರಯೋಗಿಸಿ ಆತನ ರಥವನ್ನು ತಡೆದನು. ಇದನ್ನು ನೋಡಿ ಶಿಖಂಡಿಯು ಅಲ್ಲಿಂದ ಹಿಂತಿರುಗಿದನು. ಸುಕೇತುವಾದರೂ ಕೃಪನನ್ನು 9 ಬಾಣಗಳಿಂದಲೂ ಆಮೇಲೆ 73 ಬಾಣಗಳಿಂದಲೂ ಹೊಡೆದನು ಮತ್ತು ಕೃಪನ ಕೈಯಲ್ಲಿ ಬಾಣಸಂಧಾನ ಮಾಡಿದ್ದ ಬಿಲ್ಲನ್ನು ಕತ್ತರಿಸಿ ತಿರುಗಿ ಆತನ ಸಾರಥಿಯ ಮರ್ಮಸ್ಥಳಗಳಿಗೆ ಮತ್ತೊಂದು ಬಾಣವನ್ನು ಹೊಡೆದನು. ಕೃಪನು ದೃಢವಾದ ಬೇರೊಂದು ಹೊಸ ಬಿಲ್ಲನ್ನು ಕೈಗೆತ್ತಿಕೊಂಡು 30 ಬಾಣಗಳನ್ನು ಸುಕೇತುವಿನ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಸುಕೇತುವಿನ ಸಕಲಾಂಗಗಳು ನೊಂದು ನಡುಗಿದವು. ನಿಶ್ಚಲವಾದ ಮಹಾವೃಕ್ಷವು ಕೂಡ ಭೂಕಂಪ ಕಾಲದಲ್ಲಿ ನಡುಗುವಂತೆ ಅವನು ರಥಮಧ್ಯದಲ್ಲಿ ತತ್ತಳಿಸಿದನು. ಇಷ್ಟರಲ್ಲಿಯೇ ಸುಕೇತುವಿನ ದೇಹದಿಂದ ಜ್ವಲಿಸುವ ಕುಂಡಲಗಳಿಂದಲೂ ಶಿರಸ್ತ್ರಾಣದಿಂದಲೂ ಶಿರೋವೇಷ್ಟನದಿಂದಲೂ ಅಲಂಕೃತವಾದ ಅವನ ಶಿರಸ್ಸು ಖಡ್ಗದಿಂದ ಛೇದಿಸಲ್ಪಟ್ಟು ಹದ್ದು ತಂದು ಹಾಕಿದ ಮಾಂಸಪಿಂಡದಂತೆ ದೊಪ್ಪನೆ ಕೆಳಗೆ ಬಿದ್ದಿತು. ಆಮೇಲೆ ತಲೆಯಿಲ್ಲದ ಮುಂಡವು ಕೆಳಕ್ಕುರುಳಿತು. ಹೀಗೆ ಸುಕೇತುವು ಸತ್ತೊಡನೆ ಆತನನ್ನು ಹಿಂಬಾಲಿಸಿ ಬಂದ ಆತನ ಪುತ್ರರು ಕೃಪನನ್ನು ಬಿಟ್ಟು ಬಿಟ್ಟು ದಿಕ್ಕುಗಳಿಗೆ ಓಡಿದರು. ಮಹಾರಥನಾದ ಕೃತವರ್ಮನು ನಿಲ್ಲು ನಿಲ್ಲು ಎಂದು ಧೃಷ್ಟದ್ಯುಮ್ನನನ್ನು ತಡೆದನು. ಮಾಂಸಕ್ಕಾಗಿ ಕೋಪಗೊಂಡ 2 ಹದ್ದುಗಳಿಗೆ ಹೇಗೋ ಹಾಗೆ ಧೃಷ್ಟದ್ಯುಮ್ನನಿಗೂ ಕೃತವರ್ಮನಿಗೂ ಕೈಕಲೆತು ಯುದ್ಧವು ನಡೆಯಿತು. ಧೃಷ್ಟದ್ಯುಮ್ನನು ಕೃತವರ್ಮನ ಎದೆಗೆ 9 ಬಾಣಗಳನ್ನು ಪ್ರಯೋಗಿಸಿದನು. ಹೀಗೆ ಪೆಟ್ಟು ತಿಂದ ಕೃತವರ್ಮನು ರಥ ತುರಗ ಸಹಿತನಾದ ಪಾಂಚಾಲನನ್ನು ಬಾಣಗಳಿಂದ ಮುಚ್ಚಿದನು. ಆ ಬಾಣಗಳಿಂದ ಮುಚ್ಚಲ್ಪಟ್ಟ ಧೃಷ್ಟದ್ಯುಮ್ನನು ಮೇಘಾವೃತನಾದ ಸೂರ್ಯನಂತೆ ರಥದೊಡನೆ ಯಾರಿಗೂ ಕಾಣದಂತಾದನು. ಅವನು ಕೂಡಲೇ ತನ್ನ ಬಾಣಗಳಿಂದ ಆ ಬಾಣಗಳೆಲ್ಲವನ್ನೂ ಚದರಿಸಿ ಕೃತವರ್ಮನ ಮೇಲೆಯೂ ಮಹಾಭಯಂಕರವಾದ ಬಾಣವರ್ಷವನ್ನು ಸುರಿಸಿದನು. ಕೃತವರ್ಮನು ವೇಗದಿಂದ ಬರುತ್ತಿರುವ ಭಯಂಕರವಾದ ಆ 106 ಬಾಣಗಳನ್ನು ತನ್ನ ಬಾಣಗಳಿಂದ ತಡೆದನು. ಹೀಗೆ ಸಾಹಸ ಮಾಡುತ್ತಿರುವ ಆ ಕೃತವರ್ಮನನ್ನು ನೋಡಿ
ದೃಷ್ಟದ್ಯುಮ್ನನು ಕೈಯಲ್ಲಿ ಕತ್ತಿಯನ್ನು ಗುರಾಣಿಯನ್ನು ಹಿಡಿದು ಆತನ ರಥಕ್ಕೆ ಹಾರಿಬಿಟ್ಟನು. ಇಬ್ಬರ ರಥಾಶ್ವಗಳು ಒಂದಕ್ಕೊಂದು ತಾಗಿದಾಗ ದೃಷ್ಟದ್ಯುಮ್ನನು ತನ್ನ ಸಮೀಪಕ್ಕೆ ಬಂದುದನ್ನು ತಿಳಿದು ಕೃತವರ್ಮನು ಗದೆಯನ್ನೆತ್ತಿಕೊಂಡು ಒಡನೆಯೇ ರಥದಿಂದ ಕೆಳಕ್ಕೆ ಧುಮುಕಿದನು. ಆದರೆ ರಥಮಧ್ಯದಲ್ಲಿ ದೃಷ್ಟದ್ಯುಮ್ನನನ್ನು ಕಾಣದೆ ಆತನ ಸಾರಥಿಯನ್ನು ಹೊಡೆದು ರಥದಿಂದ ಕೆಳಕ್ಕೆ ಕೆಡಹಿ ತನ್ನ ಕಾರ್ಯಕ್ಕಾಗಿ ಸಂತೋಷದಿಂದ ಭುಜಗಳನ್ನು ತಟ್ಟುತ್ತಾ, ದೃಷ್ಟದ್ಯುಮ್ನ, ಎಲ್ಲಿರುವೆ, ಬಾ ಬಾ ಎಂದು ಬಾರಿ ಬಾರಿಗೂ ಕರೆಯುತ್ತಿದ್ದನು. ಆ ತಲಧ್ವನಿಯನ್ನು ಸಹಿಸಲಾರದೆ ದೃಷ್ಟದ್ಯುಮ್ನನು ಕೃತವರ್ಮನ ರಥವನ್ನು ಬಿಟ್ಟು ತನ್ನ ರಥವನ್ನೇರಿ ತಿರುಗಿ ಆತನನ್ನು ಎದುರಿಸಿ, ನಿಲ್ಲು ನಿಲ್ಲು ಎಂದು ಕೂಗುತ್ತಾ ಗದೆಯನ್ನೆತ್ತಿ ವೇಗದಿಂದ ಆತನನ್ನು ಹೊಡೆದನು. ಇದರಿಂದ ಕೃತವರ್ಮನು ಮೂರ್ಛಿತನಾಗಿ ಕೆಳಗೆ ಬೀಳಲು ಆತನನ್ನು ಶ್ರುತವರ್ಮನು ರಥದ ಮೇಲೇರಿಸಿಕೊಂಡು ಯುದ್ಧರಂಗವನ್ನು ಬಿಟ್ಟು ಹೊರಟನು. ತಿರುಗಿ ದೃಷ್ಟದ್ಯುಮ್ನನು ಕೌರವರನ್ನು ತನ್ನ ಬಾಣಗಳಿಂದ ತಡೆಯಲು ನಿನ್ನ ಕಡೆಯ ಯುದ್ಧವೀರರೆಲ್ಲರೂ ವೇಗದಿಂದ ಆ ದೃಷ್ಟದ್ಯುಮ್ನನ ಸಮೀಪಕ್ಕೆ ಬಂದು ಸಿಂಹನಾದ ಮಾಡಿದರು. ಆಮೇಲೆ ದೊಡ್ಡ ಯುದ್ಧವು ನಡೆಯಿತು. ಇದು 49ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.